ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡ್ರಗ್ಸ್ ತಗೊಂಡು ಇನ್ಯಾವುದೋ ಕೃತ್ಯದಲ್ಲಿ ಭಾಗಿಯಾದ ಅಂತ ಅವ್ನು ಜೈಲಿಗಡ್ತಾರೆ. ಜೈಲಲ್ಲೂ ಡ್ರಗ್ಸ್ ಗಾಂಜಾ ಸಿಗ್ತಾ ಇತ್ತಪ್ಪ ಈಸಿಯಾಗಿ ಕೈದಿಗಳಿಗೆ. ಎಲ್ಲಿ ಮನ ಪರಿವರ್ತನೆ ಆಗುತ್ತೆ, ಎಲ್ಲಿ ಅಡಿಕ್ಷನ್ ಇಂದ ಆಚೆ ಬರ್ತಾ ಇದೆ, ಎಲ್ಲಿ ವ್ಯವಸ್ಥೆಯನ್ನ ಸರಿ ಮಾಡುವ ಪ್ರಯತ್ನಗಳಾಗ್ತಾ ಇದೆ, ಪ್ರಾಮಾಣಿಕವಾಗಿ ಅನ್ನೋ ಪ್ರಶ್ನೆ ಇಲ್ವಾ ಇಲ್ಲಿ? ಇಲ್ಲ, ಪ್ರಯತ್ನ ಯಾವಾಗ್ಲೂ ನಿರಂತರವಾಗಿರ್ಬೇಕು. ಅದೇನೇ ಆಗಿರ್ಲಿ, ಯಾವುದೇ ಮಟ್ಟಕ್ಕಿರ್ಲಿ, ಪ್ರಯತ್ನ ಅಂತೂ ನಿಲ್ಬಾರ್ದು. 100% ಪ್ರಯತ್ನಗಳ ಮುಖಾಂತರನೇ ಈ ದೇಶದಲ್ಲಿ ಏನಾದ್ರೂ ಬದಲಾವಣೆ ತರೋಕ್ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ಬಹಳ ಅತ್ಯಂತ ನಿಖರವಾಗಿ, ಬಹಳ ಸೈಂಟಿಫಿಕ್ ವೇನಲ್ಲಿ ಯಾವ ನಮ್ಮ ಈ ಡೆಲಿವರಿಗಳಿದಾವಲ್ಲ, ಇವು ಆಫೀಸರ್ಸ್ಗಳು, ಅವುಗಳ ಬಹಳ ಅತ್ಯಂತ ಮಾನಿಟರ್ ಮಾಡ್ತಕ್ಕಂಥದ್ದು, ಮತ್ತೆ ಅಲ್ಲಿ ಬರ್ತಕ್ಕಂಥವನ್ನೆಲ್ಲ ಸ್ಕ್ಯಾನ್ ಮಾಡ್ತಕ್ಕಂಥದ್ದು, ಮೆಟೀರಿಯಲ್ಗಳನ್ನೆಲ್ಲ ವ್ಯವಸ್ಥೆ ಮಾಡ್ಬೇಕು. ಈಗ ನೋಡಿ, ಚಿಕ್ಕದು ನಾವೇನಾದ್ರೂ ಏರ್ಪೋರ್ಟ್ ತಗೊಂಡೋದ್ರು ಮಾಡ್ಬಿಡ್ತಾರೆ. ಆದ್ರೆ ಈ ಯಾವುದೋ ದೇಶದಿಂದ ಬಂದಿರ್ತಕ್ಕಂಥದ್ದು ಏನೂ ಸ್ಕ್ಯಾನ್ ಆಗಿರಲ್ಲ, ಅದು ಹಾಗೆ ಸಮುದ್ರ ಮಾರ್ಗದಲ್ಲಿ ಬಂದಿರುತ್ತೆ, ಹಾಗೆ ಅದು ಜನನ ಕೈ ಸೇರ್ಕೊಂಡು ಹೋಗುತ್ತೆ. ಇದನ್ನ ಎಲ್ಲೂ ಸ್ಕ್ಯಾನ್ ಆಗಲ್ಲ, ಏನಾಗಲ್ಲ. ಮತ್ತೆ ನೇರವಾಗಿ ಹಾಕೊಂಡು ರಾಜಾರೋಷವಾಗಿ ಪೊಲೀಸರು ಎದುರುಗಡೆನೆ, ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಮನೆ ಇದ್ರೆ ಅವ್ರಿಗೆ ಡೆಲಿವರಿ ಮಾಡ್ಬಿಟ್ಟು ಹೊರಟೋಗ್ತಾರೆ. ಗಾಂಜಾನು ಡೆಲಿವರಿ ಮಾಡ್ಬಿಡ್ತಾರೆ ಈಗ ಡೆಲಿವರಿ ಬಾಯ್ಗಳು. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಪಾಕೆಟ್ ಬಂದಿದೆ, ಏನು ಮಟ್ಟಕ್ಕಾಗಿದೆ. ಆ ಕಾರಣಕ್ಕೆ ನರಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಡೈರೆಕ್ಟ್ ಆಗಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗೋಗ್ಬಿಟ್ಟಿರೋದ್ರಿಂದ ಪೊಲೀಸ್ ಬಹಳ ತಲೆನೋವು. ಮತ್ತೆ ಅದನ್ನ ಪತ್ತೆ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದನ್ನು ಬಹಳ ಚಾಲೆಂಜ್ ಇದೆ. ಕೊಲೆ ಸುಲಿಗೆ ಮತ್ತೆ ಕಳ್ಳತನಗಳು, ಮತ್ತೆ ಗಂಡ ಹೆಂಡತಿ ಜಗಳ, ಸೊಸೈಟಿನಲ್ಲಿ ಆಗ್ತಕ್ಕಂಥ ಇಂಬ್ಯಾಲೆನ್ಸ್ಗಳು, ಮತ್ತೆ ರಾಜಕೀಯದವ್ರನ್ನ ಜೊತೆನಲ್ಲಿ ಒಡನಾಟಗಳು, ಅವ್ರಿಗೆ ಮಾಡ್ತಕ್ಕಂಥ ಸೇವೆಗಳಲ್ಲೇ 99% ಕಳೆದೋಗ್ಬಿಡ್ತದೆ. ಇದಕ್ಕೂ ಸಹ ಪೊಲೀಸ್ 1 ಗಂಟೆ ನಾವು ವ್ಯಯ ಮಾಡ್ಬೇಕು ಈ ಪತ್ತೆ ಕಾರ್ಯಕ್ಕೆ. ಹಿಡಿತಕ್ಕಂಥದ್ದು ಪೊಲೀಸ್ ಠಾಣೆಗಳಲ್ಲಿ ಯಾವ ಕೇಸಸ್ಗಳಲ್ಲಿ ಕೇಸ್ ನಡೀತಾ ಇದಾವೆ, ನ್ಯಾಯಾಲಯಗಳಲ್ಲಿ ಅವು ಯಾವ ಹಂತದಲ್ಲಿದ್ದಾವೆ ಅಂತೇಳಿ ಅದನ್ನು ಸಹ ನಾವು ಮಾಡಿದ್ರೆ ಕಡವಾಣ ಹಾಕ್ಬೋದು, ನಿಲ್ಲಿಸ್ತೀವಿ ಅಂತ ಅನ್ನುವಂಥದ್ದೆಲ್ಲ ಈ ಬೆಂಗಳೂರಿನಲ್ಲಿ ಅಷ್ಟು ಸುಲಭದ ಮಾತಿಲ್ಲ. ಆದ್ರೆ ಬಹಳ ಅತ್ಯಂತ ಹೆಚ್ಚಿಗೆ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಒಂದು ತಹಬಂದಿಗೆ ತರ್ಬೋದು. ಮತ್ತೆ ಈ ಅಜಾಗ್ರತೆ ಯಾರದೇವರು ಕಡೆ. ಓಕೆ ಉಮೇಶ್ ಸರ್, ನಿರಂತರ ಪ್ರಯತ್ನಗಳು ಆಗ್ತಾ ಇದೆ, ಮಾಡ್ತಾ ಇದ್ದಾರೆ ಕೆಲವರು. ನಾನು ಹಂಗಂತ ಎಲ್ಲ ಪೊಲೀಸ್ ಇಲಾಖೆ ಅಥವಾ ಎಲ್ಲ ಅಧಿಕಾರಿಗಳು ಭ್ರಷ್ಟರು, ಎಲ್ಲರೂ ಕೂಡ ವ್ಯವಸ್ಥೆಯನ್ನು ಹಳ್ಳ ಹಿಡಿಸ್ತಿದ್ದಾರೆ ಅಂತಲ್ಲ. ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ನಮ್ಮ ಮುಂದೆ ಇದ್ದಾರೆ. ಹಾಗಾಗಿ ನೀವು ಇಡೀ ದೇಶ ಅಂತ ನೋಡಿದಾಗ ನಮ್ಮ ರಾಜ್ಯದ ಪೊಲೀಸರಿಗೆ ಇನ್ನಿಲ್ಲದ ಗೌರವ ಅಂತೆ. ಅವ್ರು ನಮ್ಮ ಹೆಮ್ಮೆ ಅಂತ ಅದಕ್ಕೆ ಹೇಳೋದು. ಯಾಕಂದ್ರೆ ಆರಕ್ಷಕರು ತಮ್ಮ ಕರ್ತವ್ಯ ಮಾಡ್ತಾರೆ, ಬಟ್ ಎಲ್ಲೋ ಒಬ್ರು ಇಬ್ರು ವ್ಯವಸ್ಥೆಯನ್ನು ಹಳ್ಳ ಹಿಡಿಸೋರು ಕೂಡ ಇರ್ತಾರೆ ಅಂತ. ಅಂಥವ್ರು ಸರಿಯಾಗಬೇಕು, ದುಡ್ಡಿನ ಆಸೆಗೆ ವ್ಯವಸ್ಥೆಯನ್ನ ಹಳ್ಳ ಹಿಡಿಸ್ಬೇಡಿ ಅಂತ. ಸುನಿಲ್ ಕುಮಾರ್ ಸರ್, ಈಗ ಸರ್ ಹೇಳ್ತಾ ಇದ್ರು ಪೊಲೀಸ್ ಇಲಾಖೆ ಜವಾಬ್ದಾರಿ ಏನು ಅಂತ. ಈಗ ಮೆಡಿಕಲ್ ಮಾಫಿಯಾ, ತಾವೇ ಹೇಳ್ದಂಗೆ ಮೆಡಿಕಲ್ ಮಾಫಿಯಾ, ಇದನ್ನ ಕಂಟ್ರೋಲ್ ಮಾಡೋದು ಯಾರ ಜವಾಬ್ದಾರಿ? ಓರ್ದ ಕೌಂಟರ್ ಕೊಡ್ತಾರೆ, ಬಹುತೇಕ ಕಡೆ ಮೆಡಿಕಲ್ ಶಾಪ್ಗಳಲ್ಲಿ ಏನೋ ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾರೆ. ಕೆಲವರು ಅಲ್ಲಿಂದನೂ ಈಸಿಯಾಗಿ ತರ್ತಾರೆ, ಗಾಂಜಾ ಡ್ರಗ್ಸ್ ಅಡಿಕ್ಷನ್ ಆದವರು ಅಲ್ಲಿಂದನೂ ಈಸಿಯಾಗಿ ಸಿಗುತ್ತೆ ಬಿಡಪ್ಪ ಅಂತ. ಸೊ ಇದನ್ನ ಮಾನಿಟರ್ ಮಾಡೋದು ಯಾರ ಜವಾಬ್ದಾರಿ? ಇದಕ್ಕೆ ಕಡಿವಾಣ ಬೀಳ್ಬೇಕಲ್ಲ. ಈಗ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಂತ ವಿಧಾನಸೌಧ ಎದುರುಗಡೆನೆ ಇದೆ. ಓಕೆ, ಏನಂದ್ರೆ ಈಗ ಸಿಐಡಿ ಆಫೀಸ್ ಪಕ್ಕದಲ್ಲೇ ಇದೆ. ಈಗ ಡ್ರಗ್ ಇನ್ಸ್ಪೆಕ್ಟರು, ಅಡಿಷನಲ್ ಡ್ರಗ್ ಕಂಟ್ರೋಲರು, ಇವ್ರ ಕೆಲಸನೇ ಅದು. ಏನಂದ್ರೆ ಈಗ ಬಹಳಷ್ಟು ಜನಕ್ಕೆ ನೋಡಿ, ನೀವು ಮೆಡಿಕಲ್ ಸ್ಟೋರ್ಗೆ, ಎಷ್ಟೋ ಮೆಡಿಕಲ್ ಸ್ಟೋರ್ಗೆ ಲೈಸೆನ್ಸ್ಗಳಲ್ಲಿ ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಇರಬೇಕು. ಡಿ ಫಾರ್ಮಾ ಆರ್ ಬಿ ಫಾರ್ಮಾ ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಮಾತ್ರ ಮೆಡಿಕಲ್ ಸ್ಟೋರ್ ರನ್ ಮಾಡಬೇಕಾಗಿರೋದು. ಇವತ್ತು ಯಾರೋ ಅನ್ಎಜುಕೇಟೆಡ್ಸು, SLCನೋ PUCನೋ ಓದಿರೋರು ಅದನ್ನು ಮೆಡಿಕಲ್ ಸ್ಟೋರು ಬಿಸ್ನೆಸ್ ಆಗಿ ತೊಗೊಂಡಿದ್ದಾರೆ, ಅವರು ರನ್ ಮಾಡ್ತಾ ಇದ್ದಾರೆ. ಓಕೆ, ಬಿಸ್ನೆಸ್ ಏನಂದರೆ ಪ್ರೊಪ್ರೈಟರ್ ಆಗಿ ಅಥವಾ ಇನ್ವೆಸ್ಟರ್ ಆಗಿ ಕೆಲಸ ಮಾಡ್ಬೋದು. ಹೊರತಾಗಿ ಅವರು ಡ್ರಗ್ಗನ್ನು ಡಿಸ್ಪೆನ್ಸ್ ಮಾಡೋಕ್ಕೆ ಬರೋದೇ ಇಲ್ಲ. ಆದರೆ ಭಾಳಷ್ಟು ಸಾವಿರಾರು ನಾಯಿ ಕೊಡೆ ಅಂತೆ ಲೈಸೆನ್ಸ್ ಒಂದು QP ಅಂತಾರೆ, ಕ್ವಾಲಿಫೈಡ್ ಸರ್ಟಿಫಿಕೇಟ್ನ ಕ್ವಾಲಿಫೈಡ್ ಫಾರ್ಮಸಿಸ್ಟ್ QC. ಆ ಸರ್ಟಿಫಿಕೇಟ್ ತೊಗೊಂಡು ಸರ್ಟಿಫಿಕೇಟ್ಗೆ 5,000ನೋ 10,000ನೋ ತೊಗೊಂಡು ಅವ್ನು ಕೊಟ್ಟಾಗ ಅವ್ನಿಗೆ ಏನು ಗೊತ್ತಿರುತ್ತೆ ಹೇಳಿ? ಆ ಡ್ರಗ್ಸ್ ಯಾವುದು, ಶೆಡ್ಯೂಲ್ H ಡ್ರಗ್ಸ್ ಯಾವುದು ಕೊಡಬೇಕು, ಯಾವ್ದು ಕೊಡಬಾರ್ದು. ಅಕಸ್ಮಾತ್ ಅವ್ನಿಗೆ ಏನಾಗುತ್ತೆ, ಬಿಸ್ನೆಸ್ ಆಗ್ಬೇಕಾಗಿರೋಂಥದ್ದು. ಯಾವ ಡ್ರಗ್ ಆದರೂ ತೊಗೊಂಡು ಹೋಗಿ ನಾನು ಬಿಸ್ನೆಸ್ ಆಗಬೇಕು, ಪ್ರತಿದಿನ ಇಷ್ಟ ಆಗ್ಬೇಕಂತ ಟಾರ್ಗೆಟ್ ಇರುತ್ತೆ. ಈ ಟಾರ್ಗೆಟ್ ರೀಚ್ ಆಗೋದಕ್ಕೆ ನೀವು ಹೇಳಿದ ಹಾಗೆ ನಿಮ್ಮ ಮಕ್ಕಳಿಗೆ ತೊಗೊಳಕ್ಕೆ ಹೋದಾಗ ನಮಗಿದು ಸಿರಪ್ ಕೊಡಿ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗಿಬಿಡುತ್ತೆ ಬಾಡಿಗೆ. ಮಕ್ಕಳಿಗೆ ಯಾವ್ದು ಕೊಡಬೇಕು, ಎಷ್ಟು ಡೋಸ್ ಕೊಡಬೇಕು, ಅದ್ರ ವೇಟ್ ಎಷ್ಟಿದೆ, ಹೈಟ್ ಎಷ್ಟಿದೆ, ಇದೆಲ್ಲ ನೋಡಿ ಡಾಕ್ಟರ್ ಡಿಸೈಡ್ ಮಾಡಬೇಕಾಗಿರೋಂಥದ್ದು. ಆದರೆ ಇಲ್ಲಿ ಫಾರ್ಮಸಿಸ್ಟ್ಗಳಲ್ಲ, ಈ ಮೆಡಿಕಲ್ ಸ್ಟೋರ್ಲಿರೋಂಥ ಹುಡುಗರು ಅವರೇ ಡಿಸೈಡ್ ಮಾಡಿ ಅವರೇ ಕೊಟ್ಬಿಡ್ತಾರೆ. ಅದರಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಇದಕ್ಕೆ ಏನೋ ಡ್ರಗ್ ಡಿಪಾರ್ಟ್ಮೆಂಟ್ ಇದಕ್ಕೆ ಆ್ಯಕ್ಷನ್ ತೊಗೋಬೇಕಾಗಿರೋಂಥದ್ದು. ಮತ್ತು SK ಉಮೇಶ್ ಸರ್ ಹೇಳ್ತಾ ಇದ್ರು, ಅವ್ರು ಇಡೀ ಸಿಸ್ಟಮ್ನೇ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಈಗ ಪೊಲೀಸರಿಗೆ ನೋಡಿ, ನಮ್ಮ ಪೊಲೀಸರು ಭಾಳಷ್ಟು ದಕ್ಷವಾಗಿದ್ದಾರೆ, ಕೆಲವರು ಪ್ರಾಮಾಣಿಕರಿದ್ದಾರೆ. ಬಟ್ ಏನಾದ್ರು ಆಲ್ಮೋಸ್ಟ್ ಪೊಲೀಸರ ರಿಸೋರ್ಸಸ್ಸನ್ನು ಅಥವಾ ಪೊಲೀಸರ ಹ್ಯೂಮನ್ ರಿಸೋರ್ಸನ್ನು ಈ ರಾಜಕಾರಣಿಗಳಿಗೆ ಮನೆ ಕಾಯೋದಕ್ಕೆ ಅರ್ಧ ಪೊಲೀಸನ್ನ ಯೂಸ್ ಮಾಡಿಬಿಡ್ತಾರೆ. ಇವ್ರ ಹಿಂದೆ ಇದು ಯಾವುದೋ ಇದ್ರ ಕಾರ್ ಇಟ್ಕೊಂಡು
ಲೈಟಿಂಗ್ ಕಾರ್ ಇಟ್ಕೊಂಡು ತಿರುಗಿ ಈಗ ಏನಾಗ್ಬಿಟ್ಟಿದ್ದಾರೆ ಪೊಲೀಸ್ ಇಲಾಖೆನ ಇದು ಮಾಡಿದ್ದೇ ಈ ರಾಜಕಾರಣಿಗಳು ಹಳ್ಳ ಹಿಡಿಸಿರುವಂಥದ್ದು. ಹಾಗಾಗಿ ನಿಜವಾಗ್ಲೂ ಪೊಲೀಸ್ ಇಲಾಖೆಯಲ್ಲಿ ದಕ್ಷರಿದ್ದಾರೆ. ಅವ್ರಿಗೆ ಏನಂದ್ರೆ ಈ ಸಿಸ್ಟಮ್ ಇದೆಯಲ್ಲ, ನಿಮ್ಗೆ ಹೇಳಿದಾಗೆ ಬಹಳಷ್ಟು ಜನಕ್ಕೆ ಈಗ ಒಂದೊಂದು ಪೊಲೀಸ್ ಸ್ಟೇಷನ್ ಬರ್ಬೇಕಂದ್ರೆ 50 ಲಕ್ಷ 60 ಲಕ್ಷ 1 ಕೋಟಿ ಈ ತರದ್ ಇದೆ. ಈ ತರ ಆದಾಗ ಅವ್ರು ಎಲ್ಲಿ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ? ಅವ್ರಿಗೆ ಸೋರ್ಸ್ ಎಲ್ಲಿಂದ ಬರುತ್ತೆ? ಇಂಥ ಡ್ರಗ್ಗು, ವೈಶಾವಟಿಕೆ ಅಥವಾ ಆಲ್ಕೋಹಾಲು ಅಥವಾ ಇಂಥ ಮಾಫಿಯಾನ ಹ್ಯಾಂಡಲ್ ಮಾಡಿದಾಗ ಮಾತ್ರ ಅವ್ರು ರಿಕವರಿ ಮಾಡಕ್ ಸಾಧ್ಯ ಅಲ್ಲ. ಅದಕ್ಕಾಗಿ ರಾಜಕಾರಣಿಗಳೇ ಇದಕ್ಕೆ ಮೂಲ ಕಾರಣ ಅಂದ್ರೆ ನಿಜವಾದ ಶಿಕ್ಷೆ ಆಗ್ಬೇಕಾಗೋದು ಈ ರಾಜಕಾರಣಿಗಳಿಗೆ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇರ್ಬೇಕಾಗಿರೋಂಥದ್ದು. ಅದು ಯಾವ್ದು ಆಗ್ತಾನೆ ಇಲ್ಲ. ಅವ್ರು ಈಗ ಇನ್ನೊಂದೇನಂದ್ರೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ, ಇನ್ನಂದ್ರೆ ಜಸ್ಟಿಸ್ ಡಿರಾಯ್ಡ್ ಆಗ್ಬಿಟ್ಟಿದೆ, ಕ್ರಮ ಆಗಬೇಕು ಅಂತೀವಿ. ಕ್ರಮ ಆದ್ಮೇಲೆ ಅವ್ರನ್ನ ಜೈಲಿಗೆ ಇಡ್ತಾರಲ್ಲ, ಅಲ್ಲೂ ಕೂಡ ವ್ಯವಸ್ಥೆ ಹಂಗೆ ಇದೆ ಅಂತ ನಾನು ಅದೇ ಹೇಳ್ತಾ ಇದ್ದೆ. ಸೊ ಇನ್ ಎಲ್ಲಿ ಮನ ಪರಿವರ್ತನೆ ಮಾಡೋದು, ಎಲ್ಲಿ ಇದರಿಂದ ಆಚೆ ತರೋದು, ಎಲ್ಲಿ ವ್ಯವಸ್ಥೆಯನ್ನ ಸರಿ ಮಾಡೋದು ಅನ್ನೋ ಪ್ರಶ್ನೆ ಇದೆ ನಮಗೆ. ಓಕೆ, ಗಿರಿವಾಸುಲು ಸರ್ ಏನ್ ಹೇಳ್ತೀರಿ? ಮೇಡಮ್, ಉಮೇಶ್ ಸರ್ ಹೇಳ್ತಾ ಇದ್ರಲ್ಲ, ಅವರು ಯಾರು ಬಂದು ನಮಗೆ ಸಪೋರ್ಟ್ ಮಾಡಲ್ಲ, ನಾಗರಿಕರು ಬಂದು ಕೇಸ್ಗೆ ವಿಟ್ನೆಸ್ ಹೇಳಲ್ಲ ಅಂತ. ವಿಟ್ನೆಸ್ ಹೇಳಕ್ ಬರ್ತಾರೆ. ಯಾಕೆ ಅಂದ್ರೆ ಅವ್ರು ಯಾಕೆ ಬರಲ್ಲ ಅಂದ್ರೆ ಕರ್ಕೊಂಡೋಗಿ ಅವ್ರ ಮುಂದೆನೆ ನಿಲ್ಲಿಸ್ತಾರೆ, ಅಪರಾಧಿಗಳು ಮುಂದೆ ನಿಲ್ಲಿಸ್ತಾರೆ. ಆ ಜಿದ್ದು ದ್ವೇಷ ಹೆಂಗ್ ಬೆಳೆಯುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಬೆಳೆಯುತ್ತೆ. ಯಾಕೆ ಅಂದ್ರೆ ಉಮೇಶ್ ಸರ್ ಒಳ್ಳೆ ಟಫ್ ಆಫೀಸರ್. ನಾವು JP ನಗರ ಸ್ಟೇಷನ್ ಅಲ್ಲಿ ಇದ್ದಾಗ ಅವ್ರು ಗಾಂಜಾ 9 ಬ್ಲಾಕ್ ಅಲ್ಲಿ ಹಿಡಿದ್ರು. ಅವತ್ತೊಂದು ದಿನ ನಾನು ಅಲ್ಲೇ ಪಕ್ಕದಲ್ಲಿ ಹೋಟ್ಲಲ್ಲಿ ಕಾಫಿ ಕುಡಿತಾ ಇದ್ದೆ, ನಾನು ಅದನ್ನ ನೋಡಿದ್ದೀನಿ. ಆಮೇಲೆ ಇದು ಬಿಟ್ಟು ಪೆಟ್ರೋಲಲ್ಲಿ ಇಲ್ಲೇ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ನಡೀತದೆ ಚಿಂದಿಯಾ ಅವರು, ಅದನ್ನು ತಗೊಂಡು ಸೇವನೆ ಮಾಡ್ತಾರೆ ವೈಟ್ನರು. ಆಮೇಲೆ ತಿನ್ನರು, ಪೇಂಟ್ರುಗಳು, ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಇರ್ತಾರೆ, ಪೇಂಟ್ರು, ತಿನ್ನರ್ಗಳು ಏನ್ ಮಾಡ್ತಾರೆ? ಆಮೇಲೆ ಕುಡಿತಾರೆ, ಅದನ್ನ ಎಳ್ಕೊಂತಾರೆ ಹಂಗೆ. ಕೆಲವರಿಗೆ ಅದು ವಾಸನೆ ಅದು ನೆಶೆ ಇರುತ್ತೆ. ಅದರಲ್ಲೂ ಇದೆ, ತಿನ್ನರಲ್ಲಿದೆ, ಟರ್ಪಾಯಿಂಟಲ್ಲಿ ಎಕ್ಸ್ಟ್ರಾ ಇತ್ತು, ಅದನ್ನ ನಿಲ್ಸಿ ತಿನ್ನರಿಗೆ ತಗೊಂಬಂದ್ರು. ತಿನ್ನರಲ್ಲೂ ಇದೆ, ಲಿಪ್ಸ್ಟಿಕ್ ಎಲ್ಲ ಇದೆ. ಸರ್ ಭಯ ಬೀಳಿಸ್ಬೇಡಿ ಸರ್, ನಾವು ಅಲ್ಲ, ಅದು ಯೂಸ್ ಮಾಡಿದ್ರೆ ಓಕೆ, ಸೀಮೆಣ್ಣೆನು ಏನಕ್ಕೆ ಯೂಸ್ ಮಾಡಿದ್ರೆ ಅದಕ್ಕೆ ಪರವಾಗಿಲ್ಲ. ಅದನ್ನ ಹಾಕೊಂಡು ಎಳದ್ರೆ ನೆಶ ಬರ್ತದೆ. ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಚಿಂದಿಯಾ ಅವ್ರು ಮಾಡ್ತಾರೆ ಮೇಡಮ್, ಇವತ್ತು ನಡೀತದು. ಗಾಡಿಗಳಲ್ಲಿ ಅಲ್ಲಿ ಪೆಟ್ರೋಲ್ ಗಾಡಿಗಳು ನಿಲ್ಸೋಗ್ತೀವಲ್ಲ ನಾವು ಪಾರ್ಕಿಂಗಲ್ಲಿ, ಅದರಲ್ಲಿ ಎತ್ಬಿಟ್ಟು ಹಂಗೆ ಅದನ್ನ ಎಳ್ಕೊಂಡು ಹಂಗೆ ಮೂಸ್ ನೋಡ ಹಂಗೆ ಕಿಕ್ ಆಗುತ್ತೆ. ಈ ತರದ್ದೆಲ್ಲ ನಾವು ಕಣ್ಣಾರೆ ನೋಡಿದ್ವಿ. ಮತ್ತೆ ಅದು ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಈಗ ಕಂಪ್ಲೀಟ್ ಆಗಿ ನಾವು ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗ್ತೀವಿ, ವ್ಯವಸ್ಥೆನೇ ಮಟ್ಟ ಹಾಕಬೇಕು, ವ್ಯವಸ್ಥೆನೇ ಸರಿ ಮಾಡಬೇಕು ಅಂತ ಅಲ್ಲ. ನಮ್ಮ ಮನಸ್ಸು ಕಂಟ್ರೋಲ್ ಅಲ್ಲಿ ಇರ್ಬೇಕಲ್ವಾ? ನಾವ್ ಯಾವ ಕಡೆ ಹೋಗ್ತಿದ್ವಿ, ಕೆಟ್ಟ ದಾರಿನ ಒಳ್ಳೆ ದಾರಿನ, ಏನಾಗ್ತಿದೆ ಗೊತ್ತಾ ಮೇಡಮ್, ಹ್ಯೂಮನ್ ರೈಟ್ಸ್ ಅಂತ ಒಂದು ಅಡ್ಡ ಬಂದ್ಬಿಟ್ಟಿದೆ. ಪೊಲೀಸ್ ಅಧಿಕಾರಿಗಳು ಕೈ ಕಟ್ಟಾಕಿರೋದೇ ಆ ಹ್ಯೂಮನ್ ರೈಟ್ಸ್. ಬೇಕಂದ್ರೆ SK ಉಮೇಶ್ ಸರ್ನ ಕೇಳಿ,